ಯಾರು ಗೆಲ್ತಾರೋ ಅಂಥವ್ರನ್ನ ಏನು ಆಯ್ಕೆ ಮಾಡಿಕೊಂಡು ನಾವೆಲ್ಲ ಚುನಾವಣೆ ಎದುರಿಸೋಕ್ಕೆ, ಯಾಕೆಂದರೆ ನಿಮಗೆ ಗೊತ್ತಿದೆ ಚುನಾವಣೆ ಎದುರಿಸೋಕ್ಕೆ ಬಂದಿರೋದು ನಾವು. ಅದು ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಯಾವುದೇ ಒತ್ತಡಗಳು ಬಂದರೂ, ಯಾರೇ ಡಬಲ್ಗೆ ಮಾಡಿದ್ರು, ಯಾರೇ ಇನ್ವಾಲ್ವ್ ಆದರೂ ಕೂಡ ಬಿಡಲ್ಲ. ನಾನು ಪಕ್ಷದ ಸಿದ್ಧಾಂತಕ್ಕೆ ಪಕ್ಷದ ಸಿಪಾಯಿಯಾಗಿ, ಯಾಕೆಂದರೆ ನಾನು ಭಾರತೀಯ ಜನತಾ ಪಕ್ಷದಿಂದ ಗೆದ್ಕೊಂಡ್ಬಂದಿರ್ತಕ್ಕಂಥವ್ನು. ಭಾರತೀಯ ಜನತಾ ಪಕ್ಷದಿಂದ 28 ವರ್ಷಗಳಿಂದ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಒಬ್ಬ ಶಿಸ್ತಿನ ಸಿಪಾಯಿ ಕೆಲಸ ಮಾಡಿರ್ತಕ್ಕಂಥವನು. ಈ ಭಾಗದಲ್ಲಿ ನಿಮಗೆ ಗೊತ್ತು, ಈ ಭಾಗದಲ್ಲಿ ಜನ ನನಗೆ 63,000 ಮತ ಹಾಕಿದ್ದಾರೆ. ಪಕ್ಷ ಏನು ತೀರ್ಮಾನ ಮಾಡುತ್ತೋ, ಈಗಾಗಲೇ NDA ಸರ್ಕಾರ ನಮ್ಮದಿದೆ, NDA ಸರ್ಕಾರ ನಮ್ಮದಿದ್ದರೂ ಕೂಡ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನದಂತೆ ನಮ್ಮ ಕ್ಯಾಂಡಿಡೇಟ್ಗಳನ್ನ ಪ್ರತಿ ಕ್ಷೇತ್ರದಲ್ಲೂ ಆಯ್ಕೆ ಆಗ್ತೀವಿ. ಆ ಚುನಾವಣೆ ಹೆಂಗಿರುತ್ತೆ ಅಂತ ಮುಂದಕ್ಕೆ ನೀವೇ ನೋಡ್ತೀರಾ. ಯಾವುದೇ ಕಾರಣಕ್ಕೂ ಬೇರೆ ಯಾರನ್ನ ಹೇಳ್ಬೋದು, ಸುಮ್ಮನೆ ಇರ್ಬೋದು, ಏನು ಮಾಡ್ತಾರೋ ಇಲ್ವೋ, ಅವೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥವ್ರು ರಾಜಕಾರಣ ಮಾಡ್ತಾಯಿದ್ದೀವಿ. ಆ ರಾಜಕಾರಣದಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಸ್ಥಳೀಯರು, ನಮ್ಮ ನಾಯಕರು ಬೆಳಿಬೇಕು. ನಮ್ಮ ನಾಯಕರೇ ಕೆಲಸ ಮಾಡೋದು. ಈಗ ನಾನು ಬಂದಿದ್ದೀನಿ, ಈಗ ಇಲ್ಲಿ ಇಡ್ಲಿ ಕೊಡ್ತಾಯಿದ್ದೀವಿ, ಆದರೆ ನಾನು ಬಂದು ನಿಂತ್ಕೊಂಡಿದ್ದೀನಿ ಅಷ್ಟೇ. ಕೆಲಸ ಮಾಡ್ತಾ ಇರೋರು ಯಾರು ಹೇಳಿ? ನಮ್ಮೆಲ್ಲ ಕಾರ್ಯಕರ್ತರು, ನಾಯಕರು. ಆ ಕೆಲಸ ಯಾರು ಮಾಡಬೇಕು ಅಂದರೆ ಅಲ್ಲಿ ಲೋಕಲಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನಿಂತ್ಕೊಂಡು ಗೆದ್ಕೊಳ್ಬೇಕಾಗುತ್ತೆ. ಮುಂದೆ ಈ ಭಾಗದಲ್ಲಿ ಶಾಸಕರಾಗಬೇಕು ಅಂತ ತೀರ್ಮಾನ ಆಗಬೇಕು ಅಂದರೆ ಇವತ್ತಿಂದ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಗೆಲ್ಲಬೇಕಾಗಿದೆ. ಆ ಒಂದು ಗೆಲ್ಲೋದಕ್ಕೆ ಏನು ಬೇಕೋ ಎಲ್ಲ ಮಾಡ್ತೀವಿ. ಆ ಕಾರ್ಯಕರ್ತರು ಗೆದ್ಕೊಂಬರ್ತೀವಿ. ಸರ್, ಈಗ MP ಅವರು ಹೋದ ಎಲೆಕ್ಷನಲ್ಲಿ ನಾನು ಮುನ್ರಾಜ್ ಜೊತೆ ಇದ್ದೆ, ಈ ಬಾರಿ ನಾನು ಮುನ್ರಾಜ್ ಜೊತೆ ಸವಾಲ್ ಮಾಡಿದ್ದಾರೆ. ಅಲ್ಲ, ಈಗ ನೀವೇ ಉತ್ತರ ಕೊಡ್ಬೇಕು. ಯಾಕೆಂದರೆ ಮಾಧ್ಯಮದವರೇ ನೀವೆಲ್ಲ ನೋಡ್ತಾ ಇದ್ದೀರ. ನಾನು ಇವತ್ತು ಜೊತೆಲೇ ಇಟ್ಕೊಂಡಿದ್ದೀನಿ, ಫೋಟೋ ಹಾಕ್ಕೊಂಡಿದ್ದೀನಿ. ನಾನು ಇವತ್ತು ಇಟ್ಕೊಂಡಿದ್ದೀನಿ. ಭಾರತೀಯ ಜನತಾ ಪಕ್ಷದಲ್ಲಿ MP ಅವ್ರನ್ನ ನಾವೇ ಓಟ್ ಹಾಕಿ ಗೆಲ್ಲಿಸಿರೋದು. MP ಅವರು ಜೊತೆಲೇ ಇದ್ದೀವಿ ಈಗಲೂ. ಮೊನ್ನೆ ಕೂಡ ಮಾಧ್ಯಮದಲ್ಲಿ ಅದನ್ನೇ ಹೇಳಿದ್ದೀನಿ ನಾನು. ಅವರು ಜೊತೆಯಲ್ಲಿ ಇದ್ದಿದ್ರೆ ನಾನು ಗೆದ್ದುಬಿಡ್ತಾ ಇದ್ದೆ. ಅದು ಅವರೇ ತಿಳ್ಕೊಬೇಕು. ಪ್ರಾಮಾಣಿಕವಾಗಿ ಮನಸ್ಫೂರ್ತಿಯಾಗಿ ಮನಸ್ಸಾಕ್ಷಿಗೆ ಅವರು ದೇವ್ರನ್ನ ನಂಬ್ತಾರೆ. ಅವರು ನಾನು ದೇವ್ರನ್ನ ನಂಬೋನೆ. ಜೊತೆಯಲ್ಲಿ ಯಾವ ರೀತಿ ಇದ್ದರು, ಯಾವ ರೀತಿ ಕೆಲಸ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತು. ಈಗಲೂ ನಾನು ಹೇಳಿದ್ದೀನಿ, ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ದೀನಿ. ಏನು ಹೇಳಿ? ಈಗಲಾದರೂ ಬಿಟ್ಟುಬಿಡೋಣ, ಇದು ಪಕ್ಷ ಗೆಲ್ಲಬೇಕು, ಕಾರ್ಯಕರ್ತರು ಸಫರ್ ಆಗೋದು ಬೇಡ. ಒಬ್ಬರ ಕಾಲ ಒಬ್ಬರಿಗೆ ಹೇಳಿದರೆ ಅದು ನಿಮಗೂ ಅವ್ರಿಗೂ ತೊಂದರೆ, ನನಗೂ ತೊಂದರೆ. ನನ್ನೂ ಸೋಲಿಸಿದ್ರು, ಅವರು ಸೋಲ್ತರು. ನಾನು ಅವತ್ತೇ ಹೇಳಿದ್ದೀನಿ. ಇಷ್ಟೇ ಆಗಿದ್ದು. ಜನ ಇವತ್ತು ಅಲ್ಲಿಗೂ ಒಂದು ಅವಕಾಶ ಅವರು ಕೊಟ್ಟಿದ್ದಾರೆ. MP ಆಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಅವ್ರು ಕೊಟ್ಟಿದ್ದಾರೆ. ನಾನು ಕೂಡ ಪ್ರಾಮಾಣಿಕವಾಗಿ ಎಲ್ಲಿ ಬೇಕಾದ್ರೆ, ಈಗ ಎಲ್ಲೋ ಮನೆ ಯಾರೋ ಹೇಳ್ತಾ ಇದ್ರು ಪ್ರೆಸ್ ಮೀಟಲ್ಲಿ, ಮುನ್ರಾಜ್ ಅವರು ಓಟ್ ಹಾಕಿಲ್ಲ, ಓಟ್ ಮಾಡಿಸಿಲ್ಲ ಅಂತ. ನಾನು ಇಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಓಟ್ ಮಾಡಿರೋದು ಅವ್ರಿಗೆ, ಓಟ್ ಹಾಕ್ಸಿರೋದು ಅವ್ರಿಗೆ. ಯಾರನ್ನ ನಾನು ಒಬ್ರಿಗೆ ಹಾಕಬೇಡಿ ಅಂತ ಹೇಳಿದರೆ ನನಗೆ ಇಂಪ್ರೂವ್ ಮಾಡಲಿ, ಕರ್ಕೊಂಬಂದು. ಕರೆಕ್ಟ್ ತಾನೆ? ನಿಜ ತಾನೆ? ಇವತ್ತು ನಾನೇ ಹೇಳಿದ್ದೀನಿ. ಅಲ್ಲಿ ಹೇಳಿದ್ರು, ಅಯ್ಯ ಪಾಪ ಎಲ್ಲ ಸ್ನೇಹಿತರೆಲ್ಲ ಮಾತಾಡಿಕೊಂಡು ಪ್ರೆಸ್ ಮೀಟಲ್ಲಿ ಹೇಳ್ತಾಯಿದ್ರು ದೊಡ್ಡವರು, ಬಲಿಜಿಗರು ಸುಧಾಕರ್ ಅವ್ರಿಗೆ ಜಾಸ್ತಿ ಓಟ್ ಹಾಕಿದ್ರು. ನಾನು ಹೇಳಿದ್ದು ಅದನ್ನೇ ತಾನೇ ಸ್ವಾಮಿ. ಮುನ್ರಾಜ್ ಅವರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಮುಂದಕ್ಕೆ ಅವ್ರು ಗೆಲ್ಲಬೇಕು. ಜಾತಿ ನೋಡಬಾರ್ದು ನಾವು. ಯಾವುದೇ ಜಾತಿ ಇಲ್ಲ. ಒಕ್ಕಲಿಗರು ನನ್ನ ಜಾಸ್ತಿ ಹಾಕಿದ್ರು. ನಾನು ಹೇಳ್ತಾ ಇದ್ದೀನಲ್ಲ, ಇಡೀ ಚೇಳೂರು ತಾಲೂಕಲ್ಲಿ ಅತಿ ಹೆಚ್ಚು ಒಕ್ಕಲಿಗಿರ್ತಕ್ಕಂಥ ತಾಲೂಕು ಅದು. ನನಗೆ ಅತಿ ಹೆಚ್ಚು ಮತ ಕೊಟ್ಟಿದ್ರು. ಅಲ್ಲಿ ಯಾಕೆ ಕೊಟ್ರೆ ಹೇಳಿ? ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಗೆಲ್ಲಬೇಕು ಅಂತ. ಅದೇ ಸುಧಾಕರ್ ಅವ್ರಿಗೂ ಬಲ್ಜಿಗರು ಓಟ್ ಕೊಟ್ಟರು. ಯಾಕೆ ಕೊಟ್ರೆ ಹೇಳಿ? ಗೆಲ್ಲಿ, ನರೇಂದ್ರ ಮೋದಿ ಇದಾಗಲಿ, ಮುಂದೆ ಮುನ್ರಾಜ್ ಅವರು ಗೆಲ್ಲಿ ಅಂತ, ಎಲ್ಲ ಸರೋಗ್ಲಿ ಅಂತ. ಅದನ್ನು ಅರ್ಥ ಮಾಡ್ಕೊಳ್ತೀರಾ? ನಾನೇನೋ ಜಾತಿ ನಿಂತ್ಕೊಂಡಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾರೆ. ಅದು ವಿಡಿಯೋ ಕಂಪ್ಲೀಟ್ ಅವ್ರು ನೋಡಬೇಕು. ಅವ್ರು ಯಾರೇ ಪ್ರೆಸ್ ಮೀಟ್ ಮಾಡಿದಾರಲ್ಲ ಅವರೆಲ್ಲ ದೊಡ್ಡವರು, ಎಲ್ಲ ನನ್ನ ಜೊತೆ ಇದ್ದವ್ರೆ, ನಾನು ಅವ್ರ ಜೊತೆ ಇದ್ದವ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನನ್ನ ಕೆಲಸ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನೊಂದು ಕಡೆ ಹೋಗೋದು, ನಮ್ಮ ಕೆಲಸ ಆಗಿದೆ ಅಂತ ಇನ್ನೊಂದು ಕಡೆ ಹೋಗೋದು, ಇವೆಲ್ಲ ಏನಕ್ಕೆ ಬೇಕು? ನಾನು ಅವತ್ತು ಹೇಳಿದೆ, NDA ಅಭ್ಯರ್ಥಿ ಅಂತ ಈಗ ಕರ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು 9 ವರ್ಷದ ಹಿಂದೆಯೇ NDAನ ಕಟ್ಕೊಂಡಿರ್ತಕ್ಕಂಥವ್ನು. ಅರ್ಥ ಆಯ್ತಾ ನಿಮಗೆ? ನಂದು ತೆಗೀರಿ ಫೇಸ್ಬುಕ್ಕಲ್ಲಿ ಈಗಲೂ ಬರ್ತವೆ. 9 ವರ್ಷದ ಹಿಂದೆ ನಾನು ಜಿಲ್ಲಾ ಪಂಚಾಯತಿ ಸರ್ಜಾಪುರದಲ್ಲಿ ನಿಂತ್ಕೋಬೇಕಾದ್ರೆ ಇವತ್ತು NDA ಇಲ್ಲಿ ಕೇಂದ್ರ ಸರ್ಕಾರ NDA ಇವತ್ತು ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡಿರೋದು. NDA ಸರ್ಕಾರ ನಾನು ಬೆಂಗಳೂರಲ್ಲಿ ಆವತ್ತೇ ಮಾಡಿದ್ದೀನಿ. ನಾನು ಸುಧಾಕರ್ ಅಣ್ಣವ್ರಿಗೆ ಏನು ಕರ್ಕೊಂಡು NDA ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರಲ್ಲ, NDA ಅಭ್ಯರ್ಥಿನ ನಾನೇ NDA ಅಭ್ಯರ್ಥಿಯಾಗಿ ಸರ್ಜಾಪುರ ಜಿಲ್ಲಾ ಪಂಚಾಯತಿಲಿ TP JDS ಕೊಟ್ಟು ZP ನಾನು ನಿಂತ್ಕೊಂಡು ಗೆದ್ಕೊಂಡ್ಬಂದಿರ್ತಕ್ಕಂಥವು ನಾನು. ಮತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲೂ ಅಷ್ಟೇ ಉಪಾಧ್ಯಕ್ಷರು JDS ಆಗಿ, ಅಧ್ಯಕ್ಷರು BJPಯಿಂದ ನಾನು ಗೆದ್ದಿರ್ತಕ್ಕಂಥವನು. ಅವಾಗ NDA ಆಯ್ತು ಅಲ್ಲೇ. ನಿಜ ತಾನೆ? ಆವತ್ತೇ ಕುಮಾರಸ್ವಾಮಿ ಅವರಿಗೆ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಇವತ್ತು ನಾನು ಬಾಗೇಪಲ್ಲಿ ಕುಮಾರಸ್ವಾಮಿ ಅವರು 2-3 ಸಲ ಬಂದಾಗಲೂ ಕೂಡ ನಾನು ಓಪನ್ ಆಗಿ ಹೇಳಿದ್ದೀನಿ, ಕುಮಾರಸ್ವಾಮಿ ಅವರು ನನಗೆ ಆಶೀರ್ವಾದ ಮಾಡಿ ನಾನು ಗೆಲ್ಲಿಸಿದ್ದಾರೆ ಅಂತೇಳ್ಬಿಟ್ಟು. ಈಗ ಏನೋ ಮಾತಾಡ್ಕೋತಾರೆ. ಎಲ್ಲರೂ ಬರಲಿ, ನನಗೆ ಸಂತೋಷ. ಯಾರಿಗೆ B.Pharm ಕೊಟ್ಟರೆ ಪಕ್ಷ, ಈಗ ನಾನು ದುಡಿತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಕೊಟ್ಟರೆ ಪಕ್ಷದ ಸಿದ್ಧಾಂತವಾಗಿ ನಿಂತ್ಕೊಂಡು ನನಗೆ ಗೆದ್ಕೊಂಬರೋಕ್ಕೆ ನಾನು ಏನು ಪ್ರಾಮಾಣಿಕವಾಗಿ ಮಾಡಬೇಕು ಮಾಡ್ಕೋತೀನಿ. ನನಗೆ ಬಿಟ್ಟು ಪಕ್ಕದಲ್ಲಿರೋರು ಕೊಟ್ರಾ, ಇಲ್ಲ ಓಡಾಡ್ತಾ ಇರೋರು ಕೊಟ್ರಾ, ನಾನು ಅವತ್ತು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಾನು ಇಲ್ಲ ಇವ್ರು ಮಾಡ್ತಾರನೇ ಹೇಳಿ. ಇಷ್ಟ ಅಲ್ವಾ? ಇಷ್ಟ ತಾನೆ? ನಾನು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡೋಕ್ಕೆ ಬರಲ್ಲ. ನಾನು ಯಾವತ್ತಿದ್ರೂ ನೇರವಾಗಿ ಮಾತಾಡೋನು. ಇವತ್ತು ನಮ್ಮ ಕಾರ್ಯಕರ್ತರು ಸಫರ್ ಆಗಬಾರ್ದು, ನಮ್ಮ ಕಾರ್ಯಕರ್ತರೆಲ್ಲ ಇದಾಗಬೇಕು, ಕರೆಕ್ಟಾಗಿ
ಗೊಂದಲ ಇಲ್ದಿರೋ ಕೆಲಸ ಆಗಬೇಕು ಅಂದರೆ ಎಲ್ಲರೂ ಕೆಲಸ ಮಾಡಬೇಕು. MP ಅವರು ಮಾಡಬೇಕು, ನಾನು ಮಾಡಬೇಕು. ನಾನು ಅವತ್ತು ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ ನನಗೆ ನೋವನ್ನು ನಾನು ಹೇಳ್ಬಿಟ್ಟಿದ್ದೀನಿ. ಮನೇಲಿ ಕೂತ್ಕೊಂಡು ಹೇಳಿದ್ದೀನಿ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಈಗ ಮನೆ ನೀವೇ ಯಾರೋ ಕೇಳ್ತಾ ಇದ್ದೀನಿ ಮುನ್ರಾಜ್ ಅವರು ಈ ಥರ ನಿಮ್ಮ ಹೌದು ನಾನು ನಿಜ ಹೇಳಿದ್ದೀನಿ, ಅವರೇ ಅರ್ಥ ಮಾಡ್ಕೊಳ್ಳಿ. ಏನಾರಾಯ್ತು ಅಂತ ನಾನು ಓಪನಾಗಿ ಹೇಳಿದ್ದೀನಿ ತಾನೆ, ಈಗಲಾದರೂ ಸರಿ ಮಾಡ್ಕೊಬೇಕು ಅಂತ ಹೇಳಿದ್ದೀನಿ. ಆದರೆ ಅವ್ರು ಉತ್ತರ ಏನು ಕೊಡ್ತಾರೆ, ಮೊನ್ನೆ ನನ್ನ ಜೊತೆ ಇದ್ದೆ 63,000 ಓಟ್ ಬಂತು. ಆಯ್ತು, ನಿಮಗೆ ಗೊತ್ತಲ್ಲ 63,000 ಓಟ್ ಹೆಂಗೆ ಬಂತು, ಯಾರು ಹಾಕಿದ್ರು, ಪಾಪ ಜನ ಯಾವ ರೀತಿ ಹಾಕಿದ್ರು, ರೋಡು ಬೀದಿ ಎಲ್ಲರೂ ಕಾರ್ಯಕರ್ತರು ಹೆಂಗೆ ತಿರುಗಿದ್ರು, ಎಷ್ಟು ಜನ ಪಾಪ ಕಷ್ಟಪಟ್ಟು ಸಪೋರ್ಟ್ ಮಾಡಿದ್ರು ಎಲ್ಲ ಗೊತ್ತಿದೆ. ಏನು ಜನಕ್ಕೇನು ಗೊತ್ತಿಲ್ಲದ್ರೆ ಏನಿಲ್ಲ. ನಾವೇನು ಕಣ್ಣು ಮುಚ್ಕೊಂಡು ಹಾಲು ಕುಡಿತೀವಿ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಕುಡಿದ್ರೆ ಜನಕ್ಕೆ ಗೊತ್ತಾಗಲ್ವಾ? ಕಾಣಿಸುತ್ತೆ, ಲೋಕ ನೋಡ್ತಾ ಇರುತ್ತೆ. ಅದೆಲ್ಲ ಅವರೇ ಅರ್ಥ ಮಾಡ್ಕೊಬೇಕು. ಈಗಲೂ ನಮ್ಮ ಪಕ್ಷದಲ್ಲಿ ಅನೇಕ ಏನು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ಇದನ್ನೆಲ್ಲ ಬಿಡಬೇಕು. ನಾನೇ ನೇರವಾಗಿ ಹೇಳ್ತೀನಿ, ಏನೇ ಇದ್ದರೂ ಕೂಡ ಒಂದು 4 ಗೋಡೆ ಮಧ್ಯದಲ್ಲಿ ನಾವು ಮಾತಾಡ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ. ಯಾವತ್ತೂ ಕೂಡ ಮಾಧ್ಯಮದಲ್ಲೂ ಕೂಡ ನಾನು ಮಾತಾಡ್ತಾ ಇರಲಿಲ್ಲ. ಮೊನ್ನೆ ನಮಗೂ ನೋವಾಗೆ ನಾವು ಮಾತಾಡೋದು, ಯಾವುದೇ ಕಾರಣಕ್ಕೂ ನೋವಿಲ್ದಿರ. ಯಾಕಂದರೆ ನಮ್ಮ ಇದಕ್ಕೆ ಧಕ್ಕೆ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡಿದಾಗ ನಾನು ಮಾತಾಡಿದೆ. ಅಷ್ಟು ಬಿಟ್ಟರೆ ಅವ್ರ ಬಗ್ಗೆ ಗೌರವ ಇಲ್ದಿರ, ಅವ್ರ ಬಗ್ಗೆ ಈಗ ಅವರೆಲ್ಲ ಓಡಾಡ್ತಾ ಇದ್ದಾರೆ. ನಾನು ಬಿಟ್ಟೇ ಮಾಡಿದ್ರು, ನಾನು ಬಿಟ್ಟೇ ಹೋಗಿ ಪಂಚಾಯತಿ ಹೋಗ್ತಾ ಇದ್ದೆ. ನಾನೆಲ್ಲ ಕಾಮೆಂಟ್ ಮಾಡಿದ್ದೀನ? ನಾನು ಇಲ್ಲಿರ್ತಕ್ಕಂಥ ಕಾರ್ಯಕರ್ತನ ಯಾರಾದರೂ ಹೋಗಬೇಡಿ ಅಂತ ಹೇಳಿದ್ದೀನ? ನಾನು ಹೋಗಬೇಡಿ ಅಂತ ಹೇಳಿಲ್ಲ. ಪಕ್ಷ ಕಟ್ಟಬೇಕು, ಅವರು ಕೆಲಸ ಮಾಡ್ಬೇಕು, ನಾನು ಕೆಲಸ ಮಾಡ್ಬೇಕು. ಎಲ್ಲೋಗ್ತಾರೆ ನಾಳೆ ಬೆಳಗ್ಗೆ ನನಗೆ ಕೊಟ್ಟರು ಓಟ್ ಹಾಕ್ಬೇಕು ತಾನೆ, ಅವ್ರು ಕೊಟ್ಟರು ಓಟ್ ಹಾಕ್ಬೇಕು ತಾನೆ? ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಹೇಳಿದ್ದೀನಿ. ಇರಲಿ, ಆಯಿತು, ಮುಂದಕ್ಕೆ ಭಗವಂತ ಬರೆದಿದ್ರೆ ಈಗ ನಾನು ಸುಧಾಕರ್ ಅವರು ಸೋಲ್ಲಿ